ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ನಾನಾ ಬೇಡಿಕೆಗಳ ಈಡೇರಿಕೆಗಾಗ್ರಹಿಸಿ ಪ್ರತಿಭಟನೆ. ಬಾಗೇಪಲ್ಲಿ ತಾಲೂಕು ದಲಿತರ ಭೂಮಿ ವಸತಿ ಹಕ್ಕಿಗಾಗಿ ಮತ್ತು ಇತರ ಹಕ್ಕೊತ್ತಾಯಗಳಿಗೆ ಆಗ್ರಹಿಸಿ ತಾಲೂಕು ಘಟಕ ಹಾಗೂ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಅಂತ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಬಿವಿ ವೆಂಕಟರಮಣ ಹೇಳಿದರು. ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ದಲಿತರ ಮೂಲಭೂತ ಸೌಲಭ್ಯಗಳಾದ ನೀರು, ನಿವೇಶನ, ಭೂಮಿ ಹಕ್ಕುಪತ್ರ ವಿತರಣೆ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಒತ್ತಾಯಿಸಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ಸುಮಾರು 8 ಇಒಗಳು ಯಾರ ಕೈಲಾಗಲಿಲ್ಲ. ಅದು ಗೌರಪಲ್ಲಿ ಸರ್ ನಮ್ಮ ರಾಧಾಕಾಂತ್ ಅವರು ಮಂಜುನಾಥ್ DC ಇರುವಾಗ ಮೇಡಮ್ ಅವರು 5 ಎಕರೆ ಇಲ್ಲಿಂದ ಪಾದಯಾತ್ರೆ ಹೋದ್ರು. ನಾವು 5 ಎಕರೆ ಭೂಮಿ ಸರ್ವೆ ನಂಬರ್ 25ರಲ್ಲಿ 5 ಎಕರೆ 15 ಗುಂಟು ರಿಸರ್ವ್ ಮಾಡಿಸ್ತೀವಿ. ನಾವು ನಮ್ಮ ಶಾಸ್ತ್ರ ಕೈಯಲ್ಲಿ ಕೊಡ್ತೀವಿ. ಅದು ಸೈಟ್ ಇಲ್ಲ. 260 ಇದೆ ಸರ್. 260 ಸೈಟ್ ಹಂಗೆ ಪೆಂಡಿಂಗ್ ಇದೆ. ದಯವಿಟ್ಟು ನೀವು ಆ ಊರವರಿಗೆ ಕೊಡ್ಬೇಕು ಸರ್, ಬಾಗೇಪಲ್ಲಿ ಅವ್ರಿಗೆ ಕೊಡಬಾರ್ದು. ಯಾಕಂದ್ರೆ ನೀವು ಏನೋ ಆಧಾರ್ ಕಾರ್ಡ್ ಮ್ಯಾಚಿಂಗ್ ಆಗ್ತಾ ಇಲ್ಲ, ಮನೆ ಆಗಿದೆ, ಸೈಟ್ ಕೊಡೋಕ್ಕಾಗಲ್ಲ ಅಂತ ಇದೆ. ಯಾವಾಗಲೂ ದೇವರಾಜರ ಕಾಲದಲ್ಲೂ ಗುಂಡೂರಾವ್ ಕಾಲದಲ್ಲೂ ಮನೆಗಳಾಗಿದೆ, ಇಲ್ಲ ಅಂತ ಇಲ್ಲ. ಇವಾಗ ನೀವು ನೋಡಿ ಪಾಪ ಮನೆಗಳು ನೋಡಿ ಸರ್, ಹೋಗ್ತಲ್ಲಿ ಮನೆಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಆ 62 ಸೈಟ್ ಇದೆ ಮೇಡಮ್. ತಾಲೂಕಿನಾದ್ಯಂತ ದಲಿತರ ದರಖಾಸ್ತು ಭೂಮಿ ಸಮೀಕರಣ ಸಮಿತಿಗಳ ನಿರ್ಲಕ್ಷ್ಯದಿಂದ ಸಭೆಗಳು ಜರುಗದೆ ಫಾರ್ಮ್ 54, 53, 57 ಸಲ್ಲಿಸಿರುವ ದಲಿತ ತಳ ಸಮುದಾಯಗಳ ಅರ್ಜಿಗಳು ಹಾಗೆಯೇ ಉಳಿದಿವೆ. ಅವುಗಳಲ್ಲಿ ಜಿಪಿಎಸ್ ಮೂಲ ಉಳುಮೆ ಮಾಡುತ್ತಿಲ್ಲ ಅಂತ ಹೇಳಿ ಸಾವಿರಾರು ಅರ್ಜಿಗಳನ್ನು ವಜಾಗೊಳಿಸಲಾಗಿದೆ. ಈ ಬಗ್ಗೆ ಸರ್ಕಾರವನ್ನು ಎಚ್ಚರಿಸಲು ಹಾಗೂ ದಲಿತರ ಭೂಮಿ ವಸತಿ ಹಕ್ಕಿಗಾಗಿ ಮತ್ತು ಇತರ ಹಕ್ಕೊತ್ತಾಯಗಳಿಗೆ ಆಗ್ರಹಿಸಿ ಹೋರಾಟ ಆಯೋಜಿಸಲಾಗಿದೆ ಅಂತ ಹೇಳಿದರು. ಇನ್ನು 15ನೇ ಹಣಕಾಸು ಯೋಜನೆಯಡಿ ಬಿಡುಗಡೆಗೊಂಡಿರುವ ಅನುದಾನವನ್ನು ಗ್ರಾಮದ ಅಭಿವೃದ್ಧಿಗೆ ಬಳಸದೆ ಜನಪ್ರತಿನಿಧಿಗಳು ದುರುಪಯೋಗ ಪಡಿಸಿಕೊಳ್ತಿರೋದನ್ನು ನಿಲ್ಲಿಸಬೇಕು. 22.75 ಬಿಡುಗಡೆಗೊಳ್ಳುವ ಅನುದಾನವನ್ನು ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದೆ. ಗ್ರಾಮ ಪಂಚಾಯಿತಿಗಳಲ್ಲಿ ಸರಿಯಾಗಿ ಗ್ರಾಮ ಸಭೆಗಳನ್ನು ನಡೆಸಬೇಕು ಅಂತ ಹೇಳಿದರು. ಹಕ್ಕೊತ್ತಾಯಗಳು: ಬಾಗೇಪಲ್ಲಿ ತಾಲೂಕು ಕೇಂದ್ರ ಸ್ಥಾನ ಗೂಳೂರು ವೃತ್ತದ ಬಳಿ ಅಂಬೇಡ್ಕರ್ ಭವನಕ್ಕೆ ಜಾಗವನ್ನು ಮಂಜೂರು ಮಾಡಿ ಅಂಬೇಡ್ಕರ್ ಭವನ ನಿರ್ಮಿಸಬೇಕು. ಬಾಗೇಪಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಪರಿಶಿಷ್ಟ ಜಾತಿ, ವರ್ಗ ಹಾಗೂ ಹಿಂದುಳಿದ ವರ್ಗದವರ ಮನೆಗಳಿಗೆ ಖಾತೆ ಬದಲಾವಣೆ ಮತ್ತು ಈಸ್ವತ್ತು ಮಾಡಿಕೊಡಬೇಕು. ಬಾಗೇಪಲ್ಲಿ ತಾಲೂಕಿನ ಗೂಳೂರು, ಪಾತಪಾಳ್ಯ, ಮಿಟ್ಟೆಮರಿ ಹೋಬಳಿ ಕೇಂದ್ರ ಸ್ಥಾನದಲ್ಲಿ ಅಂಬೇಡ್ಕರ್ ಭವನಕ್ಕೆ ನಿವೇಶನ ಕಾಯ್ದಿರಿಸಿ ಅಂಬೇಡ್ಕರ್ ಭವನ ನಿರ್ಮಿಸೋದು. ಬಾಗೇಪಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ 22.75 ಅನುದಾನ ದುರ್ಬಳಕೆಯಾಗಿದ್ದು ಇದರ ಬಗ್ಗೆ ಸೂಕ್ತ ತನಿಖೆ ಮಾಡಿಸಿ ತಪ್ಪಿತಸ್ಥರ ಮೇಲೆ ಶಿಸ್ತು ಕ್ರಮ ಜರುಗಿಸೋದು. ನಿವೇಶನ ಮತ್ತು ಮನೆಯ ಮೂಲ ದಾಖಲೆಗಳ ನೆಪವೊಡ್ಡಿ ಖಾತೆ ಮಾಡಿ ಈಸ್ವತ್ತು ಮಾಡಿಕೊಡದೆ ಭೂಮಾಫಿಯಾ, ರಿಯಲ್ ಎಸ್ಟೇಟ್ ಕುಳಗಳಿಗೆ ಈಸ್ವತ್ತು ಮಾಡಿಕೊಡ್ತಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸುವುದು. ಗಂಟವಾರಪಲ್ಲಿ ಗ್ರಾಮ ಪಂಚಾಯಿತಿ ನಾರೆಪಲ್ಲಿ ಸರ್ವೆ ನಂಬರ್ 18ರಲ್ಲಿ 2 ಎಕರೆ ಜಮೀನು ಆಶ್ರಯ ಯೋಜನೆಯಡಿ ಮಂಜೂರು ಮಾಡಿದ್ದು ಇನ್ನು 3 ಎಕರೆ ಜಮೀನು ಮಂಜೂರು ಮಾಡಿಸಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ನಿವೇಶನ ರಹಿತರಿಗೆ ಹಕ್ಕುಪತ್ರ ವಿತರಣೆ ಮಾಡಿ ವಸತಿ ಸೌಲಭ್ಯ ಕಲ್ಪಿಸಬೇಕು. ಗಂಟವಾರಪಲ್ಲಿ ಗ್ರಾಮ ಪಂಚಾಯಿತಿ ಗೌನವಲ್ಲಿ ಸರ್ವೆ ನಂಬರ್ 15ರಲ್ಲಿ 5.20 ಗುಂಟೆ ಜಮೀನು ಆಶ್ರಯ ಯೋಜನೆಯಡಿಯಲ್ಲಿ ಮಂಜೂರಾಗಿದ್ದು 150 ಫಲಾನುಭವಿಗಳಲ್ಲಿ ಇನ್ನು 60 ಜನ ನಿವೇಶನ ರಹಿತರಿಗೆ ಹಕ್ಕುಪತ್ರ ನೀಡಿರೋದಿಲ್ಲ. ಇವರಿಗೆ ಕೂಡಲೇ ಹಕ್ಕುಪತ್ರ ಮತ್ತು ವಸತಿ ಯೋಜನೆ ಕಲ್ಪಿಸಬೇಕು ಅಂತ ಒತ್ತಾಯಿಸಿದ್ರು. ಬಾಗೇಪಲ್ಲಿ ಅಂಬೇಡ್ಕರ್ ಭವನ ಅಂದ್ರು. ನಾನು ಬಂದ ಮೇಲೆ ಚಿಕ್ಕಬಳ್ಳಾಪುರದ ಫೈಲು ACS ಕ್ಯಾಬಿನೆಟ್ ಅಪ್ರೂವಲ್ ತಂದಿದ್ದೀನಿ. ಇನ್ನು ಇದಕ್ಕಿಂತ ಏನ್ ಮಾಡ್ಬೇಕು ಹೇಳಿ? ಕ್ಯಾಬಿನೆಟ್ ಅಲ್ಲಿ ನಾನು ಹೋಗಿ ಮೂವ್ ಮಾಡಿ ಅಂತ ಹೇಳಾಗ ನಮಗೆ ತಾಲೂಕು ಲೆವೆಲ್ ಆಫೀಸರ್ಸ್ ಅಧಿಕಾರ ಇರೋದ. 10 ವರ್ಷದಿಂದ ಬಂದಿಲ್ಲ ಅಂತ ಹೇಳ್ತಾರೆ. ನಾನು ಪರ್ಸನಲ್ ಆಗಿ ಓಡಾಡಿ ಇವತ್ತು ಕ್ಯಾಬಿನೆಟ್ ಅಪ್ರೂವಲ್ ಅಲ್ಲಿ ಇದೆ. ಯಾವುದು ನಮ್ಮ ಬಾಗೇಪಲ್ಲಿ ಅಂಬೇಡ್ಕರ್ ಭವನ ಜಾಗ ಹಸ್ತಾಂತರ ಮಾಡೋದು. ಇಷ್ಟು ವರ್ಕ್ ಮಾಡಿದೀವಿ. ಇನ್ನ ಪ್ರಿಯಾಂಕರ್ಗೆ ಸರ್ ಬಿಟ್ಟಿದ್ದು ಅದು ಜಾಗ ಅನುಮತಿ ಮಾಡೋದು. ಅದು ನಾವು ಮಿನಿಸ್ಟರ್ಗೆ ಹೇಳಕ್ಕಾಗತ್ತಾ? ಶಾಸಕರು 12 ಸತಿ, 1 ಸತಿ ಅಲ್ಲ 2 ಸತಿ 12 ಸತಿ ಆ ಫೈಲ್ ಇಂದ ಹೋಗಿದ್ದಾರೆ. ಬಟ್ ಇಲ್ಲಿವರೆಗೂ ಆಗಿಲ್ಲ. ಫಾಲೋ ಬಂದು ಮಾಡ್ತಾನೆ ಇದೀವಿ. ಮತ್ತೆ ಹಕ್ಕುಪತ್ರ ಅಂತೀರಾ, ಇದರಲ್ಲಿರೋದ್ರಲ್ಲಿ 50% ಹಕ್ಕುಪತ್ರ ಬಂದಿದೆ ನೀವು ಕೊಟ್ಟಿರೋದು. ಅದರ ಅಲ್ಲದೆ ಜೊತೆಗೆ ಈಗ 1600 ಹಕ್ಕುಪತ್ರ ಆಗ್ಲೇ ಬಂದಿದೆ. ಇನ್ನ 1000 ನಮ್ಮ ಬೇರೆ ಬೇರೆ ಹಂತದಲ್ಲಿ ಇದಾವೆ ಪ್ರೊಸೆಸ್. ಟೋಟಲ್ ಆಗಿ 2500 ಹಕ್ಕುಪತ್ರ ನಾವು ಮಾಡಿದೀವಿ. ಸಸದವಾಗಿ ಗ್ರಾಮ ಸಭೆಗಳಲ್ಲಿ ಮಾಡಿ ಆಯ್ಕೆ ಮಾಡಿ ಯಾವುದೇ ತರ ರಾಜಕೀಯ ಇದು ಮಾಡದೆ ಕೊಟ್ಟಿರೋರ್ಗೆಲ್ಲ ನಿಮ್ಗೆ ಯಾರು ಹೇಳಿದ್ರು ನಮ್ದು ಕೊಟ್ಟ ಇಲ್ಲ. ಲಾಸ್ಟ್ ಟೈಮ್ ನಾವು ಮೀಟಿಂಗ್ ಅಲ್ಲಿ ಹೇಳಿದ್ರಿ, ಏನಾದ್ರು ಸಮಸ್ಯೆಗಳಿದ್ರೆ ನನಗೆ ಕೊಡಿ, ನಾನು ಮಾತಾಡ್ತೀನಿ, ನಾವು ಮಾಡಿಸ್ತೀನಿ. ಅದು ಜೆನ್ವೈನ್ ಆಗಿದ್ರೆ, ಯಾಕಂದ್ರೆ ಆನ್ಲೈನ್ ಯಾವ್ದಾದ್ರು ರೇಷನ್ ಕಾರ್ಡ್ ಹಾಕಿದ್ರೆ ಅವ್ರಿಗೂ ಮನೆ ಆಗಿದೆ ಅಂದ್ರೆ ಮತ್ತೆ ಹಕ್ಕುಪತ್ರ ಕೊಡಕ್ ಬರಲ್ಲ.
ತದನಂತರ ಸ್ಥಳಕ್ಕೆ ಬಂದ ತಹಶೀಲ್ದಾರ್ ಮನಿಷಾ ಎನ್ ಪತ್ರಿ ಹಾಗೂ ಇಒ ರಮೇಶ್ ಮನವಿ ಪತ್ರ ಸ್ವೀಕರಿಸಿ ಈ ಮೇಲಿನ ವಿಷಯಗಳ ಬಗ್ಗೆ ತನಿಖೆ ನಡೆಸಿ 100ರಷ್ಟು ಬಡವರಿಗೆ ಭೂಮಿ ನಿವೇಶನ ಹಕ್ಕುಪತ್ರಗಳನ್ನು ಕೊಡಲು 2 ತಿಂಗಳ ಕಾಲಾವಕಾಶ ನೀಡಬೇಕು ಅಂತ ಮನವಿ ಮಾಡಿದ ಮೇಲೆ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆಯನ್ನು ಹಿಂಪಡೆದರು. ಈ ಸಂದರ್ಭದಲ್ಲಿ ಪೈಪಾಳ್ಯ ರವಿ ಎನ್, ಸತೀಶ್, ಪ್ರಕಾಶ್, ಚೌಡಯ್ಯ, ಸೂರಿ, ನಂಜುಂಡಪ್ಪ, ಶ್ರೀನಿವಾಸ್, ಭಾನುಪ್ರಕಾಶ್, ಮುನಿರಾಜು, ಈರಪ್ಪ, ಗಂಗಾಧರ್, ಇಂದ್ರಾಗೋಪಿ, ಬಾಬು ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳು ಹಾಜರಿದ್ದರು.